ಭಾಳ ಒಂದು ಐತಿಹಾಸಿಕ ದಿನ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಧಿಕಾರವನ್ನು ವಹಿಸಿಕೊಂಡು ಇವತ್ತಿಗೆ 4399 ದಿನಗಳನ್ನು ಪೂರೈಸಿದ್ದಾರೆ. 4399 ದಿನಗಳನ್ನು ಪೂರೈಸಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮುರಿದಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇಂಥ ಜಾಗತಿಕ ಸವಾಲುಗಳ ನಡುವೆನೂ ಸಹ ಭಾರತವನ್ನು 4ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯನ್ನಾಗಿ ರೂಪಿಸಿ ಏನೊಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಅವರ ಸಂಕಲ್ಪ ಏನಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ, ಅವರ ಸಂಕಲ್ಪದ ತಕ್ಕಂತೆ ದೇಶವನ್ನು ಮುನ್ನಡೆಸ್ತಾ ಇರುವಂಥದ್ದು, ರಕ್ಷಣಾ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಅಮೂಲಾಗ್ರ ಬದಲಾವಣೆ, ದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕೆ ನೀಡಿರ್ತಕ್ಕಂಥ ಒತ್ತು, ಭ್ರಷ್ಟಾಚಾರ ರಹಿತ ಆಡಳಿತ ಮತ್ತೊಂದು ಕಡೆ ಆದರೆ ಈ ದೇಶದಲ್ಲಿರ್ತಕ್ಕಂಥ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರಿಗೆ ಯೋಜನೆಗಳನ್ನು ನೀಡಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸತತವಾಗಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಏರಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಜನಪ್ರಿಯತೆ ಇವತ್ತಿಗೂ ಕೂಡ ಕುಗ್ಗಿಲ್ಲ. ಒಂದು ದಿನವೂ ಕೂಡ ವಿಶ್ರಾಂತಿಯನ್ನು ಪಡೆದುಕೊಳ್ಳದೇನೆ ಭಾರತವನ್ನು ಇವತ್ತು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ನಾವಿವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಇಷ್ಟೇ, ಆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚು ಆಯಸ್ಸು ಶಕ್ತಿಯನ್ನು ಕೊಟ್ಟು ಇನ್ನೂ ಸುದೀರ್ಘವಾಗಿ ದೇಶವನ್ನು ಮುನ್ನಡೆಸ್ತಕ್ಕಂಥ ಒಂದು ಕೆಲಸ ಅವರಿಂದ ಆಗಬೇಕು ಅನ್ನೋ ಆಶಯವನ್ನು ಕೇವಲ ನಾವಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಮತ್ತು ದೇಶದ ಕೋಟ್ಯಾಂತರ ಜನರ ಬಯಕೆಯೂ ಕೂಡ ಇದಾಗಿರುವಂಥದ್ದು. ಎಸ್ ಸರ್, ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಬರ್ತಾ ಇದೆ. ಹೌದಾ? ಈ ಚರ್ಚೆಗಳಿಗೆ ಊಹಾಪೋಹಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಆದಾಗಲಿಂದ ಇದೇ ಪ್ರಶ್ನೆ ಆಗ್ತಿದ್ದೀರಾ? ಬೇರೆ ಏನಂದ್ರೆ ಹೇಳಪ್ಪ. 28ಕ್ಕೆ ಏನು ಸಾಧನೆ ಮಾಡಿಲ್ಲ, ಮೋದಿಯವರು ಏನು ಸಾಧನೆ ಮಾಡಲಿಲ್ಲ, ಮೆಲೋನಿ ಅವರಿಗೆ ಚಾಕ್ಲೇಟ್ ಕೊಟ್ಟಿದ್ದು ಅಷ್ಟೇ ಸಾಧನೆ ಅಂತ ಕಾಂಗ್ರೆಸ್ನವರು ಯಾವ ಮೂರ್ಖ ಹೇಳಿರೋಂಥದ್ದು? ಈ ಪ್ರದೀಪ್ ಈಶ್ವರು ಸೇರಿದಂತೆ ಬೇರೆ ಬೇರೆ ಹಂಗೆ ಹೇಳ್ತಾರೆ. ಸುಮ್ಮನೆ ಅವ್ರಿಗೆಲ್ಲ ಉತ್ತರ ಕೊಡ್ಕೊಂಡು ಹೋಗೋಕ್ಕಾಗಲ್ಲ. ಇವತ್ತು ನರೇಂದ್ರ ಮೋದಿಜಿಯವರು ವಿಶ್ವ ಮಾನ್ಯತೆ ಸಿಗ್ತಾ ಇರುವಂಥದ್ದು, ಜಗತ್ತಿನ 25ಕ್ಕೂ ಹೆಚ್ಚು ರಾಷ್ಟ್ರಗಳು ಆ ದೇಶದ ಅತ್ಯುನ್ನತ ಒಂದು ಗೌರವವನ್ನು, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸನ್ನು ಇವತ್ತು ನರೇಂದ್ರ ಮೋದಿಜಿಗೂ ನೀಡಿರುವಂಥದ್ದು. ಕೇವಲ ಭಾಷಣ ಮಾಡಿದ್ರೆ ಇದನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಭಾಷಣ ಮಾಡೋದರಿಂದ ಇವತ್ತು ಭಾರತ 4ನೇ ದೊಡ್ಡ ಆರ್ಥಿಕ ಶಕ್ತಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನರೇಂದ್ರ ಮೋದಿಜಿಯವರು ಏನು ಭರವಸೆಯನ್ನು ನೀಡಿದ್ರು ಆ ಭರವಸೆ ತಕ್ಕಂತೆ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಏನಾಗ್ತದೆ ಅಂದರೆ ಕಾಂಗ್ರೆಸ್ನವರಿಗೆ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಅವ್ರನ್ನ ಯಾರನ್ನೂ ಕೂಡ ನೋಡೋದಕ್ಕೆ ಬಯಸೋದಿಲ್ಲ. ಕೇವಲ ಗಾಂಧಿ ಕುಟುಂಬದವರು ಇದ್ದರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗೋದು ಅನ್ನೋದನ್ನು ಅವರು ಅಂದ್ಕೊಂಡಿದ್ದಾರೆ. ಆದರೆ ಜನ ಬುದ್ಧಿವಂತರಿದ್ದಾರೆ. ಹಾಗಾಗಿನೇ ಇವತ್ತು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಆದರೂ ಕೂಡ ಅವರ ಜನಪ್ರಿಯತೆ ಇವತ್ತು ಕೂಡ ಕುಗ್ಗಿಲ್ಲ. ಥ್ಯಾಂಕ್ ಯು. ಧನ್ಯವಾದ. ಗೃಹಲಕ್ಷ್ಮಿನ ಪರಿಷ್ಕರಣೆ ಮುಂದಾಗಿರ್ತಕ್ಕಂಥ ರಾಜ್ಯ ಸರ್ಕಾರ